ವೀಕ್ಷಕರೇ, ಶುಭೋದಯ. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸುವಂತಹ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಹಾಲಯ ಅಮಾವಾಸ್ಯೆಯ ವಿಶೇಷತೆಗಳೇನು, ಮಹಾಲಯ ಅಮಾವಾಸ್ಯೆಯನ್ನ ಹೇಗೆ ಆಚರಣೆ ಮಾಡಬೇಕು, ಇದರ ಫಲಾಫಲಗಳೇನು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ಹಿರಣ್ಯವರ್ಣಾಂ ಅರಣಿಂ ಸುವರ್ಣರಥಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ತಾಂ ಮಹಾವಾಹ ಜಾತವೇದೋ ಲಕ್ಷ್ಮೀಮನಭಾಗಾಮಿನೇ ಯಸ್ಯಾಂ ಹಿರಣ್ಮಯೀಂ ಇಂದೇಯಂ ಗಾಮಶ್ವಂ ಪುರುಷಾನಃ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಉತ್ತರ ಫಲ್ಗುಣಿ ನಕ್ಷತ್ರ, ಉತ್ತರ ನಕ್ಷತ್ರದ ರವಿಯ ಭಾವದಲ್ಲಿ ಚಂದ್ರನ ಸಂಚಾರವಿರತಕ್ಕಂಥದ್ದು. ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ವಾಹನದಿಂದ, ಸ್ಥಿರಾಸ್ತಿಯಿಂದ, ಕೃಷಿ ಚಟುವಟಿಕೆಯಿಂದ ನಷ್ಟಗಳು ಅಧಿಕವಾಗುವಂಥದ್ದು, ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಅನುಕೂಲದ ಒಂದು ಪ್ರಾಪ್ತಿ, ಶತ್ರು ದಮನವಾಗ್ತಕ್ಕಂಥದ್ದು, ಕಲಹಗಳಲ್ಲಿ, ಕೋರ್ಟ್ ಕೇಸ್ಗಳಲ್ಲಿ ಜಯದ ಸೂಚನೆಗಳು ಲಭಿಸುವಂಥ ಒಂದು ದಿವಸ ಈ ಮೇಷರಾಶಿನವರದಾಗಿರುವಂಥದ್ದು. ಓಂ ಮೃತ್ಯುಂಜಯಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆಗಳು ಬಗೆಹರಿತಕ್ಕಂಥದ್ದಕ್ಕೆ ದಾರಿಗಳು ಲಭಿಸುವಂಥದ್ದು, ಕಿರಿಯ ಸಹೋದರಿಯಿಂದ ಅನುಕೂಲ, ಉನ್ನತ ಅಧಿಕಾರಿಗಳ, ರಾಜಕೀಯ ವ್ಯಕ್ತಿಯ ಭೇಟಿಗೆ ತೆರಳತಕ್ಕಂಥ ಒಂದು ದಿವಸವು ಇವತ್ತಿನ ದಿವಸ ಇದು ವೃಷಭ ರಾಶಿನವರದಾಗಿರುವಂಥದ್ದು. ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ, ಗೃಹ ಬದಲಾವಣೆ ಆಲೋಚನೆಯಲ್ಲಿ ತೊಡಗುವಂಥದ್ದು, ಅಂತಹ ಆಲೋಚನೆಗಳಾದರೂ ಕೂಡ ಬರುವಂಥ ಒಂದು ದಿವಸವಾಗಿರುವಂಥದ್ದು. ಅಧಿಕಾರಯುತ ಮಾತಿನಿಂದ ಕುಟುಂಬಸ್ಥರಿಗೆ ನೋವನ್ನು ಕೊಡುವಂಥ ಒಂದು ಭಾವ, ಗುಪ್ತವಾಗಿ ಧನಾಗಮನವಾಗ್ತಕ್ಕಂಥದ್ದು, ಗುಪ್ತ ಧನಾಗಮನವಾಗ್ತಕ್ಕಂಥ ಒಂದು ಸನ್ನಿವೇಶ ಈ ಮಿಥುನ ರಾಶಿನವರದಾಗಿರುವಂಥದ್ದು. ಶನೈಶ್ಚರರ ಅಷ್ಟೋತ್ತರವನ್ನು ಪಡೆದು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ ಅಧಿಕ ಧನಾಗಮನವಾಗ್ತಕ್ಕಂಥ ಒಂದು ಸಂದರ್ಭಗಳು, ಅನಗತ್ಯ ತಿರುಗಾಟದಲ್ಲಿ ತೊಡಗುವಂಥದ್ದು, ಮಂಡದ ಹಿರಿಯ ಒಂದು ದಿಟ್ಟತನದ ಒಂದು ನಿರ್ಮಾಣಗಳನ್ನು ತಗೊಳ್ತಕ್ಕಂಥದ್ದು, ದಕ್ಷತೆ, ಶೌರ್ಯ ಇದೆಲ್ಲವೂ ಕೂಡ ಪ್ರದರ್ಶನಕ್ಕೆ ಮುಂದಾಗುವಂಥ ಒಂದು ದಿವಸ ಈ ಕಟಕ ರಾಶಿನವರದಾಗಿರುವಂಥದ್ದು. ಓಂ ಧ್ರೂಂ ದುರ್ಗಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡುವುದು. ಇನ್ನು ಸಿಂಹರಾಶಿ, ಆದಾಯ ಮತ್ತು ನಷ್ಟ ಸಮ ಪ್ರಮಾಣದಲ್ಲಿರತಕ್ಕಂಥ ಒಂದು ದಿವಸ. ಉತ್ತಮ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ ಪಡೆಯಬೇಕು ಅಥವಾ ಅಧಿಕಾರಯುತವಾದಂಥ ಉದ್ಯೋಗವನ್ನು ಪಡೆಯಬೇಕು ಅನ್ನೋ ರೀತಿಯಾದಂಥ ಒಂದು ಹಂಬಲಗಳು ಹೆಚ್ಚಾಗಿ ಬರುವಂಥದ್ದು. ಆರ್ಥಿಕ ಒತ್ತಡಗಳಿಂದ ನಿದ್ರಾಭಂಗ ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭವಾಗುವಂಥದ್ದನ್ನು ಇವತ್ತಿನ ದಿವಸ ಈ ಸಿಂಹರಾಶಿಯನ್ನು ನೋಡುವಂಥದ್ದು. ಹುರುಳಿಕಾಳು ದಾನವಾಗಿ ನೀಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡುವುದು. ಇನ್ನು ಕನ್ಯಾ ರಾಶಿ, ಸ್ನೇಹಿತರಿಂದ ಒತ್ತಡಕ್ಕೆ ಸಿಲುಕುವಂಥ ಒಂದು ಭಾವ, ಉದ್ಯೋಗ ಒತ್ತಡಗಳು, ಉದ್ಯೋಗದ ಕಾರಣಗಳು, ನಿದ್ರಾಭಂಗವನ್ನು ಮಾಡಿಕೊಳ್ಳಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರುವಂಥದ್ದು. ನಷ್ಟದ ಪ್ರಮಾಣಗಳು ಅಧಿಕವಾಗಿ ಪೀಡಿಸುವಂಥದ್ದು. ರಾಜಕೀಯ ವ್ಯಕ್ತಿಗಳಿಂದ, ಸರ್ಕಾರಿ ಅಧಿಕಾರಿಗಳಿಂದ, ನಿಮ್ಮ ಅಹಂಭಾವದ ನಡವಳಿಕೆಗಳಿಂದ ಸಂಕಷ್ಟಕ್ಕೆ ಸಿಲುಕುವಂಥ ಒಂದು ಸಂದರ್ಭ ಇವತ್ತಿನ ದಿವಸ ಈ ಕನ್ಯಾ ರಾಶಿನವರದಾಗಿರುವಂಥದ್ದು. ದುರ್ಗಾ ಪರಮೇಶ್ವರಿಗೆ ಎಳ್ಳೆಣ್ಣೆ ಜೋಡಿ ದೀಪವನ್ನು ಹಚ್ಚೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಗಳೇ, ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಹೊನ್ನಮ್ಮ ಅನ್ನೋರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 16/12 ಹೇಳಿ. 1983. ಹುಟ್ಟಿದ ಸಮಯ? ಅದು ಹುಟ್ಟಿದ ಸಮಯ 15 ನೈಟ್ ಮೇಡಮ್. ಎಷ್ಟು ಗಂಟೆಗೆ? 2:57. ಸರಿ, ಆಯ್ತು. ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ. ನಮಸ್ತೆ ಸ್ವಾಮಿಯವರೇ. ನಮಃ ಶಿವಾಯ. 2:57 ತಾಯಿ? ಅಲ್ಲ, ಮಧ್ಯರಾತ್ರಿ 15 ರಾತ್ರಿ 2:57. ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಅಶ್ವಿನಿ ನಕ್ಷತ್ರದ ಜನನವಾಗಿರ್ತಕ್ಕಂಥ ಶನಿ ವಚ್ಚಂಗತನಾಗಿರ್ತಕ್ಕಂಥದ್ದು, ಸ್ವಕ್ಷೇತ್ರತನಾಗಿರ್ತಕ್ಕಂಥ ಶುಕ್ರ ಲಗ್ನಾಂಶವನ್ನು ನೋಡಿದಾಗ ಚಿತ್ತಾ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಅದರಲ್ಲೂ ಕೂಡ ಲಗ್ನಾಂಶ ಅಂತಕ್ಕಂಥ ಚಿತ್ತಾ ನಕ್ಷತ್ರದಲ್ಲಿರ್ತಕ್ಕಂಥದ್ರಿಂದ ಸಾಮಾನ್ಯವಾಗಿ
ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಧಾನವಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬಂದಿರ್ತದೆ ಅಂತ ಹೇಳ್ತದೆ ಈ ಜಾತಕದ ಪ್ರಕಾರವಾಗಿ. ಅದರಲ್ಲೂ ಕೂಡ ವ್ಯಯಾಂಶತನಾಗಿರ್ತಕ್ಕಂಥ ಒಂದು ಕುಜನ ಭಾವ ಅಂತಕ್ಕಂಥದ್ದು ಮದುವೆ ವಿಚಾರವಾಗಬಹುದು ಅಥವಾ ಉದ್ಯೋಗ. ಇತ್ತೀಚೆಗಂತೂ ಸ್ವಲ್ಪ ಯಾಕೋ ಒಂದು 2 ವರ್ಷದಿಂದ ಇತ್ತೀಚೆಗೆ ಸ್ವಲ್ಪ ಕುಟುಂಬದಲ್ಲೇ ಏನೋ ಒಂದು ರೀತಿಯಾದಂಥ ಅನಿರೀಕ್ಷಿತ ಬದಲಾವಣೆಗಳು, ಅನಿರೀಕ್ಷಿತ ಘಟನೆಗಳು ನಡೆಯಬೇಕು ಅನ್ನೋ ರೀತಿಯಾದಂಥ ವಾತಾವರಣಗಳಿದೆ. ಹೇಳಿ, ಏನಾಗ್ಬೇಕಾಗಿತ್ತು? ಹೌದು ಸ್ವಾಮಿ. ಅದೇ ನಮ್ಮ ಮಗನ್ ಮದ್ವೆಗೆ ಪ್ರಯತ್ನ ಪಡ್ತಾ ಇದೀವಿ. ನಮ್ಮ ಮನೆಯವರು ಹೋಗಿ 6 ತಿಂಗಳು ಆಗೋಯ್ತು. ಅದಕ್ಕೆ ಈಗ ಬರೋ ವರ್ಷ ಮದ್ವೆ ಮಾಡ್ಬೇಕು. ಅದಕ್ಕೆ ಎಷ್ಟೋ ಪ್ರಯತ್ನ ಪಡ್ತೀವಿ, ಅದು ಆಗ್ತಾ ಇಲ್ಲ. ಎಲ್ಲಾ ಪೂಜೆ ಪುರಸ್ಕಾರ ಎಲ್ಲ ಮಾಡಿದೀವಿ. ಸದ್ಯದ ಪರಿಸ್ಥಿತಿಲಂತೂ ಮದುವೆ ಆಗ್ತಕ್ಕಂಥ ಸಂಭವಗಳು ತುಂಬಾ ಕಡಿಮೆ ಇದೆ ತಾಯಿ. ಯಾಕೆಂದ್ರೆ ಸಪ್ತಮಾಧಿಪತಿಯಾದಂಥ ಸ್ಥಿತನಾಗಿರ್ತಕ್ಕಂಥ ವ್ಯಯಾಂಶಯುತನಾದಾಗ ಮದುವೆ ಆಗ್ತಕ್ಕಂಥದ್ದು ತುಂಬಾ ನಿಧಾನವಾಗ್ತದೆ ಅಂತಕ್ಕಂಥ ರೀತಿಯಲ್ಲಿ ಇದೆ. ಸಾಮಾನ್ಯವಾಗಿ 26 ವರ್ಷಕ್ಕೆ ಒಂದು ಅವಕಾಶ ಬಂದಿರ್ತದೆ ಈ ಜಾತಕಕ್ಕೆ. ಆವಾಗ ಇನ್ನೂ ಯಾವುದೋ ಒಂದು ಉದ್ಯೋಗದ ಅವಕಾಶ ಬಂದಿದ್ರಿಂದ ಆ ಒಂದು ಅವಕಾಶವನ್ನು ಮುಂದೂಡಿರ್ತಕ್ಕಂಥ ಸಾಧ್ಯತೆಗಳಿದೆ. ಒಂದು ಕೆಲಸ ಮಾಡಿ, ಈ ಜಾತಕಕ್ಕೆ ಈಗಂತೂ ಸದ್ಯಕ್ಕಂತೂ 8 ತಿಂಗಳವರೆಗಂತೂ ಕೂಡ ಮದುವೆ ಆಗುವಂಥ ಸಂಭವಗಳಿಂದ 8 ತಿಂಗಳ ನಂತರವಾಗಿ ಈ ಜಾತಕ ಮದುವೆ ಆಗದಂಥ ಯೋಗಗಳು ಪ್ರಾಪ್ತಿ ಆಗ್ತದೆ. ಲಗ್ನದಲ್ಲಿರ್ತಕ್ಕಂಥ ಒಂದು ಶನಿಯ ಸ್ಥಿತನಾಗಿರ್ತಕ್ಕಂಥ ಶನಿದೋಷವನ್ನು ನಿವಾರಣೆ ಮಾಡಿಕೊಂಡ್ರೆ ಈ ಜಾತಕಕ್ಕೆ ಮದುವೆ ಆಗೋದಕ್ಕೆ ದಾರಿಗಳು ಸಿಗುತ್ತೆ. 8 ತಿಂಗಳ ನಂತರ 8 ತಿಂಗಳ ಒಳಗಂತೂ ಯಾವುದೇ ಪೂಜೆ ಪುನಸ್ಕಾರ ಮತ್ತೊಂದು ಮಗದೊಂದು ಯಾವುದನ್ನ ಮಾಡಿದ್ರೂ ಕೂಡ ಪ್ರಯೋಜನವಿಲ್ಲ. ಶುಭವಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ದೇವರಾಜನವರು ಬಿಡದಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ದೇವರಾಜ್? ನಮ್ಮ ಬಗ್ಗೆನೇ ಮೇಡಮ್. ನಿಮ್ಮ ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 1970. ಡೇಟ್ ಹೇಳಿ ಫಸ್ಟ್. 2/3/1970. ಹುಟ್ಟಿದ ಸಮಯ? ಬೆಳಗಿನ ಜಾವ 3:30 ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಃ ಶಿವಾಯ. ನಮಃ ಶಿವಾಯ. ಈ ಜಾತಕ ಜನನವಾಗಿರ್ತಕ್ಕಂಥ ನಕ್ಷತ್ರವನ್ನು ನೋಡಿದಾಗ ಜ್ಯೇಷ್ಠ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು, ಶನಿ ನೀಚತ್ವವನ್ನು ಹೊಂದಿರತಕ್ಕಂಥದ್ದು, ಗುರು ವಕ್ರತ್ವ, ಮೂಲ ತ್ರಿಕೋಣದಲ್ಲಿರ್ತಕ್ಕಂಥ ಒಂದು ಕುಜನ ಭಾವ ಸ್ಥಿತನಾಗಿರ್ತಕ್ಕಂಥ ಲಗ್ನಾಂಶ ಪೂರ್ವಾಷಾಢ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸ್ತದೆ. 2 ವರ್ಷ 2 ತಿಂಗಳಾಗಿದೆ. ನರಕ ಅಂದ್ರೆ ಏನು ಅಂತಕ್ಕಂಥದ್ದನ್ನ, ದುಃಖ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ನೋಡ್ಬಿಟ್ಟಿದೆ. ದಟ್ಟ ದಾರಿದ್ರ್ಯತನ ಅಂತಕ್ಕಂಥದ್ದು ಆವರಿಸಿ ಬಿಟ್ಟಿದೆ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. 2-3 ಬಾರಿ ಆದ್ರೂ ಕೂಡ ಈ 2.5 ವರ್ಷದಿಂದ 2 ವರ್ಷ 2 ತಿಂಗಳಿಂದ ಈಚೆಗೆ 2-3 ಬಾರಿ ಆದ್ರೂ ಕೂಡ ನೀವು ಯಾಕೋ ಜೀವನ ಬೇಡ, ತೀರ್ಮಾನವನ್ನು ತೆಗೆದುಕೊಂಡು ಬಿಡೋಣ ಅನ್ನೋ ರೀತಿಯಾದಂಥ ವರ್ತನೆಗಳು ಬಂದಿರತಕ್ಕಂಥದ್ದು. ಯಾಕೆ ಅಂದ್ರೆ ಇಲ್ಲಿಯವರೆಗೂ ಕೂಡ ನೀವು ಯಾವುದನ್ನ ಕೈ ಹಾಕಿದ್ರೂ ಕೂಡ ಸಕ್ಸಸ್ಸೇ ಆಗಿಲ್ಲ. ಹಾಕಿದ್ದೆಲ್ಲವೂ ಕೂಡ ನಷ್ಟವನ್ನು ತೋರಿಸ್ತಾ ಇದೆ. ಯಾವುದಕ್ಕೆ ಕೈ ಹಾಕಿದ್ರು ಕೂಡ, ಯಾವುದೇ ರೀತಿಯಲ್ಲಿ ಕೈ ಹಾಕಿದ್ರು ಕೂಡ ನಷ್ಟ 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 ನಷ್ಟ. ಮುಂದೆ ಯಾವುದೋ ದಿಕ್ಕು ತೋರಿಸ್ತಾ ಇಲ್ಲ. ಕತ್ತಲ ಮನೆಯಲ್ಲಿ ಕುಳಿತುಕೊಂಡಿದ್ದೀರಿ. ಪರಿಪೂರ್ಣವಾಗಿ ಚಿಂತೆಯಾಗಿ ಡಿಪ್ರೆಷನ್ಸ್ಗೆ ಹೋಗ್ಬಿಡ್ತೀರಿ. ಮುಂದೆ ಏನು ಅನ್ನೋದೇ ದಾರಿಗೆ ಗೊತ್ತಾಗ್ತಾ ಇಲ್ಲ. ಹೌದೋ ಅಲ್ವೋ? ಹೌದು ಸರ್, ಕರೆಕ್ಟ್. ಹೇಳಿ, ಏನಾಗ್ಬೇಕು? ಇದೆಲ್ಲ ಪರಿಹಾರ ಹೆಂಗೆ ಸರ್? ಇದು ನಾವ್ ಏನ್ ಮಾಡಿದ್ರು ಬರೀ ತೊಂದರೆ, ಲಾಸು. ಲಗ್ನಾಂಶ ಆಗಿರ್ತಕ್ಕಂಥವನೇ ಸಾಮಾನ್ಯವಾಗಿ ವಕ್ರತ್ವವನ್ನು ಹೊಂದಿದಾಗ ನೀವು ತಗೊಳ್ತಕ್ಕಂಥ ಡಿಸಿಷನ್ಸ್ ಮೇಕಿಂಗ್ ಏನಿರ್ತದೆ ಅಥವಾ ನಿರ್ಧಾರಗಳೇನಿರ್ತದೆ ಅದೆಲ್ಲವೂ ಕೂಡ ಉಲ್ಟವಾಗ್ತದೆ. ಹಾಗಾಗಿ ನೀವೇನಾದರೂ ಇನ್ನೊಂದು ಬಹಳ ಮುಖ್ಯವಾದ ದೌರ್ಬಲ್ಯ ಏನಂದರೆ ನೀವು ಬೇರೆಯವರ ಸಲಹೆಗಳನ್ನು ತೆಗೆದುಕೊಳ್ಳೋದಿಲ್ಲ. ಅದೊಂದು ದೊಡ್ಡ ದೌರ್ಬಲ್ಯವಿದೆ. ಬೇರೆಯವರ ಸಲಹೆಯನ್ನು ತೆಗೆದುಕೊಳ್ಳಿ, 100% ನೀವು ಗೆಲ್ತೀರಿ. ನಿಮ್ಮ ಪ್ರಕಾರವಾಗಿ ನೀವೇ ಮುಂದೆ ಹೋಗಬೇಕು ಅಂದರೆ ಸಾಧ್ಯನೇ ಇಲ್ಲ. ನಿಮ್ಮ ಶ್ರೀಮತಿಯವರ ಸಲಹೆನೋ ಅಥವಾ ನಿಮ್ಮ ಹಿರಿಕರ ಸಲಹೆಯನ್ನು ತೆಗೆದುಕೊಂಡು ಮುಂದೆ ಹೋಗಿ 100ಕ್ಕೆ 100 ಭಾಗ ಗೆಲ್ತೀರಿ. ಸಾಧ್ಯವಾದಷ್ಟು ಕೂಡ ಪ್ರತಿ ಗುರುವಾರ ದಿವಸವಾದರೂ ಆಗ್ಬೋದು ಅಥವಾ ಪ್ರತಿ ಪೌರ್ಣಮಿ ದಿವಸ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರವಾದರೂ ಆಗಬಹುದು ಅಥವಾ ಕುಪ್ಪೂರು ಮರಳಸಿದ್ದೇಶ್ವರ ಕ್ಷೇತ್ರವಾದರೂ ಆಗಬಹುದು ಅಥವಾ ರಂಭಾಪುರಿ ವೀರಭದ್ರೇಶ್ವರ ಕ್ಷೇತ್ರವಾದರೂ ಆಗಬಹುದು. ಈ 3 ಕ್ಷೇತ್ರಗಳಲ್ಲಿ ಯಾವುದಾದರೂ ಒಂದು ಕ್ಷೇತ್ರವನ್ನು ಭೇಟಿಯಾಗಿ ಖಂಡಿತ ನಿಮಗೆ ಬೆಳಕು ಸಿಗುತ್ತೆ. ಶುಭವಾಗಲಿ. ಗುರುಗಳ ಮೊದಲ 6 ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಚಂದ್ರ ಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಖಂಡಿತ.
ಇವತ್ತಿನ ದಿವಸ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ದೂರ ಪ್ರದೇಶದಲ್ಲಿ ಉದ್ಯೋಗ ಲಾಭವಾಗುವಂಥ ಒಂದು ಸ್ಥಿತಿಗತಿಗಳು, ಬರುವಂಥ ಅಥವಾ ಬರಬೇಕಾದಂಥ ಆರ್ಥಿಕ ಸಹಾಯ ಅಥವಾ ಲಾಭದ ಪ್ರಮಾಣ ಅಂತಕ್ಕಂಥದ್ದು ಕುಂಠಿತವಾಗ್ತಕ್ಕಂಥ ಒಂದು ಸಂದರ್ಭ, ಅದೃಷ್ಟ ವಂಚಿತರು ಎನ್ನುವಂಥ ಒಂದು ಭಾವನೆಗಳು ಹೆಚ್ಚಾಗಿ ನಿಮ್ಮಲ್ಲಿ ಕಾಡುವಂಥದ್ದನ್ನು ಇವತ್ತಿನ ದಿವಸ ತುಲಾರಾಶಿಯನ್ನು ನೋಡುವಂಥದ್ದು. ಓಂ ಶ್ರೀ ವೀರಭದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಸರ್ಕಾರದಿಂದ, ಸರ್ಕಾರಿ ಅಧಿಕಾರಿಗಳಿಂದ, ರಾಜಕೀಯ ವ್ಯಕ್ತಿಗಳಿಂದ ಅನುಕೂಲ ಮತ್ತು ಪ್ರಶಂಸೆಗೊಳಗಾಗ್ತಕ್ಕಂಥ ಒಂದು ಸಂದರ್ಭ, ಪ್ರಯಾಣದಲ್ಲಿ ತಂದೆಯಿಂದ, ವಾಹನದಿಂದ, ದೇವತಾರಾಧನೆಗಳಿಂದ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಗತಿಗಳನ್ನು ನೋಡುವಂಥದ್ದು, ಮಿತ್ರರಿಂದ ಅದೃಷ್ಟ ಒಲಿದು ಬರುವಂಥದ್ದು, ಸ್ವಲ್ಪ ಗೌರವ, ಕೀರ್ತಿ, ಪ್ರಶಂಸೆಗಳಿಗಾಗ್ತಕ್ಕಂಥ, ಹೊಗಳಿಕೆಗೆ ಪಾತ್ರರಾಗ್ತಕ್ಕಂಥ ಒಂದು ಸಂದರ್ಭ, ಸ್ನೇಹಿತರಿಂದ ಆಗ್ತಕ್ಕಂಥ ಒಂದು ಸನ್ನಿವೇಶ ಈ ವೃಶ್ಚಿಕ ರಾಶಿ ನೋಡ್ದಾಗಿರುವಂಥದ್ದು. ಓಂ ಶ್ರೀ ಅಪರಾಜಿತಾಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನು ನೀವು ನೋಡುವುದು. ಇನ್ನು ಧನುಸ್ಸು ರಾಶಿ, ಅನಿರೀಕ್ಷಿತವಾಗಿ ಗಣ್ಯರ ಭೇಟಿ, ಪೂರ್ವಿಕರ ಕಾರ್ಯದಲ್ಲಿ ತೊಡಗುವಂಥ ಒಂದು ದಿವಸವಾಗಿರುವಂಥದ್ದು, ಪ್ರಯಾಣದಲ್ಲಿ ವಾಹನ ಅಪಘಾತಗಳಾಗ್ತಕ್ಕಂಥ ಸಂಭವ, ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳಿತು. ಉದ್ಯೋಗ ಸಮಸ್ಯೆಗಳು ಇನ್ನಷ್ಟು ಹೆಚ್ಚಾಗಿ ಆತಂಕವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು, ಆದರೆ ಯಾವುದೇ ತೊಂದರೆಗಳಾಗದೆ ಇರ್ತಕ್ಕಂಥದ್ದು ನಿಮ್ಮ ಅದೃಷ್ಟವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಈ ಧನುಸ್ಸು ರಾಶಿ ಅನ್ನೋದಾಗಿರುವಂಥದ್ದು. ಕುಲಗುರುಗಳ ದರ್ಶನವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮಕರ ರಾಶಿ, ಸಂಗಾತಿಯೊಂದಿಗೆ ಕಲಹವನ್ನು ಮಾಡಿಕೊಳ್ಳತಕ್ಕಂಥ ಒಂದು ವಾತಾವರಣ, ಪಾಲುದಾರಿಕೆ ವ್ಯವಹಾರದಲ್ಲಿ ಸಮಸ್ಯೆಗಳು ಬರುವಂಥದ್ದು, ವಿಚ್ಛೇದನ ಕೇಸುಗಳು, ದಾಂಪತ್ಯ ಸಮಸ್ಯೆಗಳು, ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕುವಂತೆ ಮಾಡುವಂಥದ್ದನ್ನು ಈ ಮಕರ ರಾಶಿಯನ್ನು ನೋಡುವಂಥದ್ದು. ಗಾಯತ್ರಿ ಮಂತ್ರವನ್ನು ಪಡೆದೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಕುಂಭರಾಶಿ, ರಕ್ತದೋಷಗಳು, ತಲೆನೋವು, ಎದೆನೋವು, ಆತಂಕವನ್ನು ಸೃಷ್ಟಿ ಮಾಡುವಂಥ ಒಂದು ದಿವಸ, ಕಣ್ಣಿಗೆ ಪೆಟ್ಟು ಮಾಡಿಕೊಳ್ತಕ್ಕಂಥ ಒಂದು ಸಂಭವ, ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಒಳಿತು. ನದಿ ಅಥವಾ ಸಮುದ್ರ ತೀರಗಳಲ್ಲಾಗ್ಬೋದು, ನೀರು ಇರ್ತಕ್ಕಂಥ ಒಂದು ಕ್ಷೇತ್ರಗಳಲ್ಲಿ ಸ್ವಲ್ಪ ಆಹಾರವನ್ನು ತಗೊಳ್ಬೇಕಾದ್ರೆ, ಅದು ಯಾವುದಾದ್ರೂ ಪಾನೀಯವನ್ನು ತಗೊಳ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ತಗೊಳ್ತಕ್ಕಂಥದ್ದು ಒಳಿತು. ಅವರಿಂದ ಎಲ್ಲೋ ಒಂದು ಸಣ್ಣ ಸಮಸ್ಯೆಗಳು ಎದುರಾಗ್ತಕ್ಕಂಥ ಒಂದು ಸಂದರ್ಭ, ಅಥವಾ ಆರೋಗ್ಯಕ್ಕಾದರೂ ಕುತ್ತು ಬರ್ತಕ್ಕಂಥದ್ದು ಅಥವಾ ಆಯುಷ್ಯಕ್ಕಾದರೂ ಕುತ್ತು ಬರ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿ ಬರುವಂಥದ್ದು. ಮೇಲಧಿಕಾರಿಗಳಿಂದ, ಸ್ನೇಹಿತರಿಂದ, ಸರ್ಕಾರದಿಂದ, ಆದಾಯ ತೆರಿಗೆ ಇಲಾಖೆಯವರಿಂದ ಸ್ವಲ್ಪ ಸಂಕಷ್ಟದ ದಿವಸಗಳನ್ನು ಎದುರಿಸ್ತಕ್ಕಂಥದ್ದು ಕುಂಭರಾಶಿ ನೋಡಾಗಿರುವಂಥದ್ದು. ಕಾವಿ ಬಟ್ಟೆಯನ್ನು ದಾನವಾಗಿ ನೀಡುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ಮೀನರಾಶಿ, ಪ್ರೀತಿ ಪ್ರೇಮ ವಿಷಯಗಳಲ್ಲಿ ಸಮಸ್ಯೆಗಳು ಮತ್ತು ಪ್ರೇಮಿಗಳಲ್ಲಿ ಶತ್ರುತ್ವ ಬರುವಂಥ ಒಂದು ಸಂದರ್ಭಗಳು, ಮಕ್ಕಳೊಂದಿಗೆ ವಾಗ್ವಾದಕ್ಕೆ ಇಳಿತಕ್ಕಂಥದ್ದು, ಮಕ್ಕಳ ಹಠಮಾರಿ ಧೋರಣೆಗಳು, ಅಹಂಭಾವದ ನಡವಳಿಕೆಗಳು ಮುಜುಗರಕ್ಕೀಡು ಮಾಡತಕ್ಕಂಥ ಒಂದು ಸನ್ನಿವೇಶಗಳನ್ನು ನಿರ್ಮಾಣವಾಗಿ ಬರುವಂಥದ್ದು, ಸಾಲದ ಸಮಸ್ಯೆಗಳು, ಶತ್ರುಬಾಧೆಗಳು, ನಷ್ಟದ ಪ್ರಮಾಣಗಳು, ಸ್ವಲ್ಪ ಭವಿಷ್ಯವನ್ನು ಕತ್ತಲಲ್ಲಿ ದೂಡ್ತಕ್ಕಂಥದ್ದು ಅಥವಾ ಭವಿಷ್ಯವನ್ನು ಆತಂಕದಲ್ಲಿ ಇರಿಸುವಂಥ ರೀತಿಯಲ್ಲಿ ಮಾಡುವಂಥದ್ದನ್ನು ಇವತ್ತಿನ ದಿವಸ ನೀವು ನೋಡಬಹುದು. ಓಂ ಶ್ರೀಂ ಹ್ರೀಂ ಕ್ಲೀಂ ಸರ್ವದೋಷ ನಿವಾರಣಾಯ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಶುಭವಾಗಲಿ. ಗುರುಗಳೇ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಶರ್ಮಿಳಾ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ ಶರ್ಮಿಳಾ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ಜನ್ಮ ದಿನಾಂಕವನ್ನ ತಿಳಿಸ್ಕೊಡಿ. 26/10/1993. ಹುಟ್ಟಿದ ಸಮಯ ರಾತ್ರಿ 2:30. ಸರಿ, ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ನಮಃ ಶಿವಾಯ. 26 ನೈಟ್ 12 ಗಂಟೆ ಆದ್ಮೇಲೆ ತಾಯಿ? ಅಲ್ಲ ಸರ್, ರಾತ್ರಿ 2:30 ಆಗಲಿ. 26 ನೈಟ್ 12 ಗಂಟೆ ಆದ್ಮೇಲ ಆಗಲಿ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು. ಶನಿ ವಕ್ರತ್ವ ಸ್ವಕ್ಷೇತ್ರತನಾಗಿದ್ರು ಕೂಡ ವಕ್ರತ್ವ, ಶುಕ್ರ ನೀಚತ್ವ. ಲಗ್ನಾಂಶವನ್ನು ನೋಡಿದಾಗ ಉಭ ನಕ್ಷತ್ರದಲ್ಲಿ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಈ ಜಾತಕಕ್ಕೆ ಮೊದಲ ಸಮಸ್ಯೆಯೇ ಬಂದು ಆರೋಗ್ಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪದೇ ಎಡವಟ್ಟುಗಳು ಉಂಟಾಗ್ತಕ್ಕಂಥ ಒಂದು ಸಂದರ್ಭಗಳು ಬರ್ತದೆ. ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಲೇ ಇದೆ. ಕಾಲು ನೋವು ಬರ್ತಕ್ಕಂಥದ್ದು, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥದ್ದು, ಊಟ ಮಾಡಿದರೂ ಸರಿ, ಊಟ ಇಲ್ಲದಿದ್ರೂ ಸರಿ, ಏನೋ ಒಂದು ರೀತಿಯಾದಂಥ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥ ಒಂದು ಸಂದರ್ಭಗಳು ಬರ್ತಕ್ಕಂಥದ್ದು, ಪದೇ ಹೊಟ್ಟೆ ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಅಥವಾ ಹೊಟ್ಟೆ ಬಾಧೆಯಾದರೂ ಹೊಟ್ಟೆ ನೋವು ಆದರೂ ಬರಬೇಕು, ಉಷ್ಣ ಬಾಧೆಗಳು ಅತಿ ಹೆಚ್ಚು ಕಾಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ತೋರಿಸ್ತಾ ಇದೆ. ಅದು ಹೆಚ್ಚಿನ ಪ್ರಮಾಣದಲ್ಲಿ ಈ 2 ವರ್ಷಗಳಿಂದ ಅಂತೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಹೇಳ್ತದೆ. ಹೌದೋ ಅಲ್ವೋ? ಹೌದು ಗುರುಜಿ. ಹೇಳ್ತಾಯಿ, ಏನಾಗಬೇಕು? ಉದ್ಯೋಗದ ಬಗ್ಗೆ ಕೇಳಬೇಕಾಯಿತು ಗುರುಜಿ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಉದ್ಯೋಗಾಧಿಪತಿಯೇ ನೀಚತ್ವವನ್ನು ಹೊಂದಿರತಕ್ಕಂಥದ್ರಿಂದ ನೀವು ಅಂದುಕೊಂಡ ರೀತಿಯಲ್ಲಿ ಉತ್ತಮ ಉದ್ಯೋಗಗಳು ಸಿಗುವುದಿಲ್ಲ.
ಯಾವುದು ಬರ್ತದೋ ಅದನ್ನು ಆರಿಸಿಕೊಳ್ಳಬೇಕು. ಹುಟ್ಟಿದ ಪ್ರದೇಶದಲ್ಲಿ ಸಿಗುವುದಿಲ್ಲ, ದೂರ ಪ್ರದೇಶದಲ್ಲಿ ಆಯ್ಕೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ಉದ್ಯೋಗ ಬರ್ತದೆ. ಸ್ವಲ್ಪ ಹೊರಗಡೆನ ಪ್ರದೇಶ ಅಂದ್ರೆ ಇರುವಂತ ಜಾಗದಲ್ಲಿ ಹುಡುಕೋದಕ್ಕೆ ಹೋಗ್ಬೇಡಿ. ಈ ಜಾಗಕ್ಕೆ ಇರುವಂತ ಜಾಗದಲ್ಲಿ ಉದ್ಯೋಗ ಸಿಗುವುದಿಲ್ಲ, ಬೇರೆ ಜಾಗಗಳಲ್ಲಿ ಹುಡುಕಿ, ಖಂಡಿತವಾಗ್ಲೂ ಅನುಕೂಲವಾಗುತ್ತೆ, ಸಿಗುತ್ತೆ. ಶುಭವಾಗಲಿ. ಗುರುಗಳೇ, ಇವತ್ತು ವಿಶೇಷವಾದಂತಹ ಮಹಾಲಯ ಅಮಾವಾಸ್ಯೆ ಬಹಳ ಶುಭವನ್ನ ತರುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ. ಆದರೆ ಈ ಮಹಾಲಯ ಅಮಾವಾಸ್ಯೆಯನ್ನ ಹೇಗೆ ಆಚರಣೆ ಮಾಡಬೇಕು, ಇದರಿಂದ ಏನೆಲ್ಲ ಫಲಾಫಲಗಳು ಸಿಗತ್ತೆ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ನಮಗೇನಾದರೂ ಪ್ರಾಪ್ತಿ ಆಗಬೇಕು ಅಂತಂದ್ರೆ ಅಥವಾ ಯಾವುದಾದ್ರೂ ಒಂದು ಫಲಾಫಲಗಳು ಸಿಗಬೇಕು ಅಂತಂದ್ರೆ ಕೊನೆಯದಾಗಿ ದೇವರ ಆಶೀರ್ವಾದ ಪಡೆಯಲೇಬೇಕು ಅಂತಂದ್ರೂ ಕೂಡ ಮೊದಲು ಅವರಿಬ್ಬರ ಆಶೀರ್ವಾದವನ್ನು ಪಡೆದು, ಅವರಿಬ್ಬರ ಅಪ್ಪಣೆಯನ್ನು ಪಡೆದು, ಗುರುವಿನ ಅಪ್ಪಣೆಯನ್ನು ಪಡೆದು ತದನಂತರ ದೇವರು. ಇಲ್ಲಾಂದ್ರೆ ದೇವರು ಯಾವುದೇ ಕಾರಣಕ್ಕೂ ಭಗವಂತನೂ ಕೂಡ ನಮಗೆ ತೃಪ್ತಿಯನ್ನು ಕೊಡುವುದಿಲ್ಲ, ಸಮಾಧಾನವನ್ನು ಕೊಡುವುದಿಲ್ಲ, ಆಶೀರ್ವಾದವನ್ನು ಮಾಡುವುದಿಲ್ಲ. ಇದು ನಿಯಮವಾಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ತರ್ಪಣ ಬಿಡಬೇಕಾದ್ರೆ ನಾವು ಏನೋ ಒಂದು ಮನಸ್ಸಿನಲ್ಲಿ ಗೊಂದಲಗಳಿರ್ತದೆ. ಯಾವುದು ಅರಿತೋ ತಪ್ಪುಗಳನ್ನೇನಾದ್ರೂ ಮಾಡಿದ್ದರೆ ಅಥವಾ ನಮ್ಮ ತಂದೆ ತಾಯಿ ಕೂಡ ಏನೋ ಅರಿಯದೆಯೋ ತಪ್ಪನ್ನ ಮಾಡಿಬಿಟ್ಟು ಅವರ ಆತ್ಮ ಇಲ್ಲಿಯೇ ಅಲದಾಡುತ್ತಿದ್ದಂಥ ಪಕ್ಷದಲ್ಲಿ ಅವರಿಗೆ ಒಂದು ಮುಕ್ತಿಯನ್ನು ಕಲ್ಪಿಸೋದಕ್ಕೆ ಇರುವಂತ ಏಕೈಕ ಮಾರ್ಗ ಈ ಪಕ್ಷ ಮಾಸದಲ್ಲಿ ಮಾಡ್ತಕ್ಕಂಥದ್ದು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದೇನಂತಂದ್ರೆ, ನೀವು ಬದುಕಿದ್ದಾಗ, ತಂದೆ ತಾಯಿ ಬದುಕಿದ್ದಾಗ ಸರಿಯಾಗಿ ಅವರಿಗೆ ವ್ಯವಸ್ಥೆಗಳನ್ನ ಮಾಡದೆ, ಅನ್ನ ಆಹಾರಾದಿಗಳನ್ನು ಕೊಡದೆ, ಅವರ ಆರೈಕೆಗಳನ್ನೇ ಮಾಡದೆ, ಬೇಕಾದಷ್ಟು ಸಾಕಷ್ಟು ನೋವು ಸಂಕಟಗಳನ್ನ ಕೊಟ್ಟು, ಅವರಿಗೆ ಹಿಂಸೆಗಳನ್ನ ಕೊಟ್ಟು, ತದನಂತರವಾಗಿ ಅವರು ಹೋದ ನಂತರವಾಗಿ ತರ್ಪಣ ಬಿಡ್ತಕ್ಕಂಥದ್ದನ್ನು ಯಾವುದೇ ಪ್ರಯೋಜನಗಳಿಲ್ಲ. ಆ ತರ್ಪಣಗಳನ್ನ ಆತ್ಮಗಳು ಪಡೆದುಕೊಳ್ಳುವುದೇ ಇಲ್ಲ. ಇದು ಶತಸಿದ್ಧ, ಈ ನಿಯಮವಿದೆ. ಹಾಗಾಗಿ ಒಂದು ಕೆಲಸವನ್ನ ಮಾಡಿ, ಇವತ್ತಿನಿಂದಲೇ ಸಂಕಲ್ಪಗಳನ್ನು ಮಾಡಿ, ಈಗ ಓದಂಥವ್ರು ಓದ್ರು, ನಡೆದು ಹೋಯ್ತು, ಇನ್ನು ಮೇಲಾದರೂ ತಿದ್ದಿಕೊಳ್ಳುವಂಥ ಒಂದು ಪ್ರಯೋಗವನ್ನು ಮಾಡೋಣ, ತಿದ್ದಿಕೊಳ್ಳುವಂಥ ಒಂದು ಪ್ರಯತ್ನವಾದನಾದರೂ ಕೂಡ ಮಾಡೋಣ. ಯಾವುದೇ ಕಾರಣಕ್ಕೂ ತಂದೆ ತಾಯಿಯ ಕಣ್ಣಿನಲ್ಲಿ ನೀರನ್ನು ಯಾರು ತರಿಸ್ತೀರೋ ಅವರಿಗೆ ಮಾತ್ರ ಎಂದಿಗೂ ಯಾವತ್ತಿಗೂ ಕೂಡ ಮುಕ್ತಿಯೂ ಸಿಗುವುದಿಲ್ಲ. ಏಕೆಂದರೆ ಭಗವಂತನ ಪಾದಸ್ಪರ್ಶ, ಆಗಲೇ ಹೇಳಿದೆ ನಾನು ನಿಮಗೆ, ಭಗವಂತನ ಪಾದಸ್ಪರ್ಶ ಸಿಗಬೇಕು ಅಥವಾ ಭಗವಂತನ ಆಶೀರ್ವಾದ ಸಿಗಬೇಕು ಅಥವಾ ಮುಕ್ತಿ ಸಿಗಬೇಕು, ನಿಮಗೆ ಮುಕ್ತಿ ಸಿಗಬೇಕು ಅಂತಂದ್ರೂ ಕೂಡ ತಂದೆ ತಾಯಿಯನ್ನು ಸರಿಯಾಗಿ ನೋಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅವರನ್ನ ಸಮಾಧಾನ ಸಂತೃಪ್ತಿಯಿಂದ ನೋಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾರು ಇವುಗಳಿಂದ ಮುಕ್ತಿಯನ್ನು ಪಡ್ಕೊಳ್ತಿರೋ ಅಥವಾ ಇವುಗಳಿಂದ ವಿಮುಕ್ತಿಯನ್ನು ಪಡ್ಕೊಳ್ತಿರೋ, ಸರಿಯಾಗಿ ನೋಡಿಕೊಳ್ಳೋದಿಲ್ವೋ, ಇವತ್ತಿನ ದಿವಸ ಯಾವುದೇ ತರ್ಪಣೆ, ಪೂಜೆ, ಮತ್ತೊಂದು ಮಗದೊಂದು ಏನೇ ಮಾಡಿದ್ರು ಕೂಡ ಯಾವ ಪ್ರಯೋಜನವೂ ಇಲ್ಲ. ಶರಣಾಗತರಾಗಬೇಕು, ಅವರನ್ನು ಸರಿಯಾಗಿ ಇದ್ದಾಗ ನೋಡಿಕೊಳ್ಳಬೇಕು, ಅವರ ಆಸೆ ಈಡೇರಿಕೆಗಳನ್ನು ಪೂರೈಸಿಕೊಳ್ಳಬೇಕು. ಇದೇ ನಿಯಮವಾಗಿರ್ತಕ್ಕಂಥದ್ದು. ಇದನ್ನು ಮಾಡಿ ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ, ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಶುಭವಾಗಲಿ. ಗುರುಗಳೆಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳಿಸ್ಕೊಡೋದ್ರ ಜೊತೆಗೆ ಮಹಾಲಯ ಅಮಾವಾಸ್ಯೆಯ ವಿಶೇಷತೆಗಳನ್ನು ಸಹ ತಿಳಿಸ್ಕೊಡ್ತೀರಾ. ಧನ್ಯವಾದಗಳು. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ವೀಕ್ಷಕರೇ, ನಾವು ಹೊರಡುವಂತಹ ಸಮಯ ಆಯಿತು. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ. ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಗಾಲಿ ಜನಾರ್ದನ ರೆಡ್ಡಿ ನಿವಾಸದಲ್ಲಿ ಈಗ ಸಂಭ್ರಮ ಮರುಕಳಿಸಿದೆ. ಅದ್ದೂರಿಯಾಗಿ ಅವರ ಮಗಳ ಮದುವೆ ನೆರವೇರುತ್ತೆ. ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಅವರ ಪುತ್ರಿ ಬ್ರಹ್ಮಿಣಿ ಅವರ ವಿವಾಹ ನವೆಂಬರ್ 16ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ವೈಭವೋಪೇತವಾಗಿ ಮದುವೆ ಆಗತ್ತೆ. ಹೈದರಾಬಾದ್ ಮೂಲದ ಉದ್ಯಮಿಯ ಪುತ್ರನೊಂದಿಗೆ ಅದ್ದೂರಿ ಕಲ್ಯಾಣಕ್ಕೆ ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮದುವೆಯಲ್ಲಿ ಶಾರುಖ್ ಖಾನ್ ಹಾಗೆ ಕತ್ರಿನಾ ಕೈಫ್ ಅವರೆಲ್ಲರೂ ಕೂಡ ಬರ್ತಾರೆ. ಸ್ಟೆಪ್ ಹಾಕ್ತಾರೆ ಅನ್ನುವಂಥ ಬಗ್ಗೆ ಮಾಹಿತಿ ಇರುವಂತದ್ದು.